ಇಳಿಯಕ್ ಜಾಗ ಇದೆಯೇನೋ ಇಂಪೀರಿಯಲ್ ಬ್ಲೂ ಯಾರೋ ಕೊಟ್ಟರು ಅಂತ ಆಗ್ತಾ ಇದಾರೆ. ಇಲ್ಲಿ ಸಾಂಬಾರ್ ಕೇಳಕ್ಕೂ ಕೂಡ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ನೋಡಿ ಯಾರ್ಯಾರಿದ್ದಾರೆ ಅಂತ ನಮ್ಮ ಜೊತೆ ಎಲ್ಲ ಅದೇ ಮುಖಗಳಿದೆ, ಅದೇ ಹಳೆ ಮುಖ. ಈ ಮುಖ ಅಂತೂ ನೋಡಿ ನೋಡಿ ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಬಂದಿರತ್ತೆ ನಿಮಗೆ. ಇಲ್ಲಿ ನೋಡಿ, ಇದು ಅದೇ ಹಳೆ ಭದ್ರಾವತಿ ಮುಖ. ಇದು ಮಾತ್ರ ಈಗ ಒಂದು 2 ಬ್ಲಾಗಿಂದ ಹೊಸ ಮುಖ. ಸೊ ಇವತ್ತಿನ ಪ್ಲ್ಯಾನ್ ಏನಂತಂದರೆ, ಒಂದು ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಎಕ್ಸ್ಪ್ಲೋರ್ ಮಾಡಾಗಿದೆ, ನಮ್ಮ ಹುಡುಗರು ಎಕ್ಸ್ಪ್ಲೋರ್ ಮಾಡಿಲ್ಲ. ನಾನು ಎಕ್ಸ್ಪ್ಲೋರ್ ಮಾಡಿದ್ದು 7-8 ವರ್ಷಗಳ ಹಿಂದೆ. ಹಂಗಾಗಿ ವೀಕೆಂಡ್ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ಮುಡ್ಬಾದಲ್ಲಿ ಬಂದು ಇವಾಗ ಒಂದು ಟೀ ಬ್ರೇಕ್ ಹಾಕಿದ್ದೀವಿ. ಸೊ ಮುಡ್ಬಾಯಿಂದ ಒಳಗಡೆ ರೂಟಲ್ಲಿ ಹೋಗ್ಬೇಕು. ನೋಡಿ, ಎಲ್ಲ ಅವ್ರವ್ರ ಬ್ರ್ಯಾಂಡ್ ಎತ್ಕೊಂಡಿದ್ದಾರೆ. ಅಶೋಕ ಮಿರಿಂಡಾ ಎತ್ಕೊಂಡಿದ್ದಾನೆ, ಅವನು ಮೌಂಟೇನ್ ಡ್ಯೂ ಎತ್ಕೊಂಡಿದ್ದಾನೆ. ಜಯವಿದೆ. ಆಕ್ಚುಲಿ ಜಾಸ್ತಿ ಡಿಹೈಡ್ರೇಟ್ ಆಗೋದೇ ಇವನು. ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ. ನೀರು ನೋಡಿ ಇವಾಗ ಒಂದು ಮೀಡಿಯಮ್ ಲೆವೆಲಲ್ಲಿ ಹೋಗ್ತಾ ಇದೆ. ಈ ಕಡೆ ಎಲ್ಲ ಫಿಶಿಂಗ್ ಮಾಡ್ತಿದ್ದಾರೆ, ಮೀನು ಹಿಡಿತಿದ್ದಾರೆ. ಮುಡ್ಬಾ ಬ್ರಿಡ್ಜ್ ಮೇಲೆ ಇದ್ದೀವಿ ಇವಾಗ. ಈ ಎಂಡಲ್ಲಿ ಆ ಕಡೆ ಫಿಶಿಂಗ್ ಮಾಡ್ತಿದ್ದಾರೆ. ಸಕ್ಕದಾಗಿದೆ ಜಾಗ. ಅಲ್ಲಿ ಕುತ್ಕೊಂಡು 1-2 ನಾಯಿಗಳು ಹಾಕ್ಕೊಂಡು ಒಂದು 4-5 ಜನ ಇದ್ದಾರೆ, ಮೀನು ಹಿಡಿತಿದ್ದಾರೆ. ಇನ್ನೂ ನಮಗೆ ಬೇಜಾನ್ ಟೈಮ್ ಇದೆ ಅಲ್ಲಿ ಫಾಲ್ಸ್ ಹತ್ರ ಹೋಗೋದಕ್ಕೆ. ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಯೂಶ್ವಲಿ ಇಲ್ಲಿ ರಶ್ ಇರ್ತಾರೆ, ಗಾಡಿಗಳೆಲ್ಲ ಹಾಕೊಂಡು ಫೋಟೋಶೂಟ್ ಮಾಡ್ತಾ ಇರ್ತಾರೆ. ಇವತ್ತು ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಸೊ ಬಂದ್ವಿ ಅಬ್ಬಿ ಫಾಲ್ಸಿಗೆ. ಅನ್ಫಾರ್ಚುನೇಟ್ಲಿ ಇವತ್ತು ಫೋಟೋ ಬ್ಲಾಗಿಂಗ್ ಸೆಟಪ್ ಹಾಕ್ಕೊಂಡು ಬಂದಿಲ್ಲ, ಅದಕ್ಕೆ ಅಲ್ಲೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ರೋಡೆಲ್ಲ ಸಕ್ಕತ್ತಾಗಿತ್ತು ಆನ್ ದ ವೇ ಬರಬೇಕಾದ್ರೆ. ಅಲ್ಲಿ ಪಾರ್ಕ್ ಮಾಡಿದ್ದಾರೆ ನೋಡಿ ಗಾಡಿಗಳು, ಬೈಕು ಕಾರೆಲ್ಲ ಪಾರ್ಕ್ ಮಾಡಿದ್ದಾರೆ. ಸೊ ಅಲ್ಲಿಂದ ಹಿಂಗೆ ಒಳಗಡೆ ಬಂದುಬಿಟ್ಟು ಈ ರೂಟಲ್ಲಿ ಹೋಗೋದು. ಇಲ್ಲೂ ನೋಡಿ ಯಾವ ಥರ ಇದೆ ಅಂತ. ಸೊ ರಿಮೋಟ್ ಏರಿಯಾ ಇದೆ ಒಳಗಡೆ. ಆ್ಯಕ್ಚುಲಿ ಹೊರಗಡೆ ಏನು ಡೈರೆಕ್ಟಾಗಿ ಬೋರ್ಡ್ ಏನೋ ಹಾಕಿರೋದಿಲ್ಲ. ರೋಡಲ್ಲಿ ಬಂದಾಗ ಮ್ಯಾಪ್ ಹಾಕೊಂಡು ಬಂದಾಗ ಅಲ್ಲೇ ಒಂದು ಆಫ್ ರೋಡ್ ತೋರಿಸುತ್ತೆ. ಸೊ ಆಫ್ ರೋಡ್ ಒಳಗಡೆ ಸೀದಾ ಬಂದಾಗ ಇಲ್ಲಿಗೆ ಬರ್ತೀವಿ, ಈ ರೋಡಿಗೆ ಕನೆಕ್ಟ್ ಆಗುತ್ತೆ. ಒಳ್ಳೆ ಟೈಮಿಗೆ ಬಂದಿದ್ದೀವಿ. ಈ ಕಡೆ ಏನೋ ಮಳೆನೂ ಬರ್ತಾ ಇಲ್ಲ, ನೀರು ಏನು ಡೌನ್ ಆಗಿಲ್ಲ, ಚೆನ್ನಾಗೇ ಇದೆ ಫ್ಲೋ. ಸೊ ನೋಡಿ, ಫುಲ್ ಮಾನ್ಸೂನಲ್ಲಿ ಬಂದಾಗ ಇಲ್ಲೆಲ್ಲ ನೀರಿರುತ್ತೆ, ಪಾಚಿ ಕಟ್ಟಿರುತ್ತೆ ಜಾಸ್ತಿ. ಇವಾಗ ಒಂದು ರೇಂಜಿಗೆ ಮಳೆ ಕಮ್ಮಿ ಆಗ್ತಾ ಬರ್ತಾ ಇದೆಯಲ್ಲ, ಸೊ ಇಷ್ಟಿದೆ ಇವಾಗ ಫ್ಲೋ. ನೋಡಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದೆ. ಫಾಲ್ಸು ಪೂರ್ತಿ ತೋರಿಸ್ಬಿಡ್ತೀನಿ ಹೆಂಗಿದೆ ಏನು ಎತ್ತ ಅಂತ. ಮುಂದೆ ಹೋಗೋಣ ಬನ್ನಿ. ಚಪ್ಪಲಿ ಬಿತ್ತು ಯಾರತ್ತ. ನಡ್ಕೊಂಡು ಹೋಗ್ಬೇಕಾದ್ರೆ ಜಾರುತ್ತೆ. ಇಲ್ಲಿಂದ ಫ್ಲೋ ನೋಡಿ ಫಾಲ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಶೋಕ್ ಅವರೇ, ಹೆಂಗಿದೆ ಜಾಗ? ಚೆನ್ನಾಗಿದೆ, ನಮ್ಮೂರಲ್ಲೂ ಚೆಕ್ ಡ್ಯಾಮ್ ಹಿಂಗೆ ಇದೆ. ಆ್ಯಕ್ಚುಲಿ ನಮ್ಮ ಪ್ರದಿನೂ ಬರಬೇಕಿತ್ತು. ಪ್ರದಿ ಏನಕ್ಕೆ ಬರೋಕ್ಕಾಗಿಲ್ಲ ಅಂದರೆ ಆಕ್ಚುಲಿ ಬರಬೇಕಿತ್ತು. ಆಕ್ಚುಯಲ್ ರೀಸನ್ ಬೇರೆ ಇದೆ, ಅದಕ್ಕೆ ಬರೋಕ್ಕಾಗಿಲ್ಲ. ಈ ಲೆವೆಲಿಗೆ ಹರಿತಾ ಇದೆ. ಇಲ್ಲಿಂದ ಅಲ್ಲಿವರೆಗೂ ಇದೆ. ನೀರು ಜಾಸ್ತಿ ಇದ್ದಾಗ ಆ ಹೈಟ್ ಇದೆಯಲ್ಲ, ಮೇಲ್ಗಡೆ ಬಂಡೆಗಳು ಕಾಣಿಸ್ತಿದೆಯಲ್ಲ, ಆ ಹೈಟ್ವರೆಗೂ ನೀರಿರುತ್ತೆ. ಈ ಕ್ಯಾಮ್ರಾದಲ್ಲಿ ಕಾಣಿಸೋದಕ್ಕಿಂತ ಜಾಸ್ತಿ ವೈಡ್ ಆಗಿದೆ ಇದು. ಕೆಳಗಡೆ ಹೋಗೋದಕ್ಕೆ ಆ ಕಡೆ ಇನ್ನೊಂದು ದಾರಿ ಇದೆ, ಅಲ್ಲಿಂದ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲಿಂದ ದಾರಿ ಇಲ್ಲ, ಇಲ್ಲಿ ಜಾರತ್ತೆ, ಇಲ್ಲೆಲ್ಲೂ ಇಳಿಯೋದಕ್ಕೆ ಜಾಗ ಇಲ್ಲ. ಸೊ ಅಲ್ಲಿಬ್ರು ಮುಂದೆಗಡೆ ಕುಕ್ಕಿಂಗ್ ಮಾಡಬೇಕು, ಅಡುಗೆ ಮಾಡ್ಕೊಳೋಣ ಅಂತ ಸ್ಕೆಚ್ ಆಗ್ತಾ ಇದ್ದಾರೆ. ಈಗಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬಂದರೆ ಸಕ್ಕತ್ತಾಗಿದೆ. ಇಲ್ಲಿ ಎಂಟ್ರೆನ್ಸಲ್ಲಿ ಆ ಕಡೆ ಹೋಗೋದಕ್ಕೆ ಇಲ್ಲಿದೆ ನೋಡಿ ದಾರಿ. ಇಳಿಯೋಕ್ಕೆ ಜಾಗ ಇದೆಯೇನೋ? ಹಾಂ, ಈಸಿಯಾಗಿದೆ ಇಲ್ಲಿ ಇಳಿಯೋದಕ್ಕೆ ಜಾಗ, ಆರಾಮಾಗಿ ಇಳಿಬೋದು. ಸುಮ್ಮನೆ ಅಲ್ಲಿ ನೀರು ಮಧ್ಯೆ ನಿಂತ್ಕೊಂಡು ಓದಾಡ್ತಾ ಇದ್ವಿ, ಫೋರ್ಸ್ ಇದೆ ಅಂತ. ಇಲ್ಲಿ ಈಸಿಯಾಗಿದೆ, ಆರಾಮಾಗಿ ಕೆಳಗೆ ಇಳ್ಕೊಂಡು ಹೋಗ್ಬೋದು. ಹಲೋ, ಅಡುಗೆನ ಮಕ್ಕೊಂಬಿಡೋದು ಎಲ್ಲರೂ ಇಲ್ಲೇ. ಮಸ್ತಾಗಿದೆ ನೋಡು ಜಾಗ. ನಾವು ಇಷ್ಟೊತ್ತು ನಿಂತಿದ್ದು ಅಲ್ಲಿ ಮೇಲ್ಗಡೆ ಜಾಸ್ತಿ ಫ್ಲೋ ಇದೆಯಲ್ಲ ಅಲ್ಲಿ. ಬಟ್ ಆ್ಯಕ್ಚುಲಿ ಈ ಕಡೆ ಎಲ್ಲ ನೋಡಿ ಸುತ್ತಲೂ ಜಾಗ ಹೆಂಗಿದೆ. ಆ್ಯಕ್ಚುಲಿ ಇಲ್ಲಿ ಪಾರ್ಟಿ ಎಲ್ಲ ತುಂಬ ಚೆನ್ನಾಗಾಗಿದೆ. ಇಲ್ಲಿರೋ ಡ್ರಿಂಕ್ಸು ಬಾಟ್ಲು ಎಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇಲ್ಲಿ ಅಡುಗೆ ಮಾಡೋಕ್ಕೆ ಅಂದ್ರಲ್ಲೋ ಇದಕ್ಕಿಂತ ಜಾಗ ಬೇಕಾ ನೋಡಿ. ನಮ್ಮ ಅಶೋಕ ಕುಕಿಂಗ್ ಮಾಡಬೇಕು ಅಂದ್ರೆ ಇದಕ್ಕಿಂತ ಒಳ್ಳೆ ಜಾಗ ಬೇಕಾ? ಇಲ್ಲಿ ಬಂದು ಎಣ್ಣೆನೇ ಹೊಡೆದೋಗಿದ್ದಾರೆ. ನಾವು ಅಡುಗೆ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡೋದ್ರೆ ಆಯ್ತು. ಏನೇ ಬಿಸಿಲಿದ್ರು ಫುಲ್ಲು ಚೆನ್ನಾಗಿದೆ ನೋಡಿ. ಹೌದು. ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಕುಕ್ಕರ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಗಲೀಜ್ ಮಾಡಬೇಡಿ. ಈ ಥರ ಎಲ್ಲ ಪ್ಲಾಸ್ಟಿಕ್ ಬಾಟ್ಲಿ ಎಲ್ಲ ಬಿದ್ದಿರೋದು ಇದೆಲ್ಲ ತುಂಬಾ ನಾವೇ ನಮ್ಮ ಜಾಗನ ಹಾಳು ಮಾಡ್ದಂಗೆ ಆಯ್ತು. ಈ ಥರ ಎಲ್ಲ ಮಾಡಬಾರ್ದು. ಪೂರ್ತಿ ಒಳ್ಳೆ ಪಾರ್ಕ್ ಥರ ಇದೆ ಪಾತ್ವೆ ನಾವು ಹೋಗೋದು. ಹೊನ್ನವರ ಮ್ಯಾಂಗ್ರೋ
ಫಾರೆಸ್ಟ್ ಇದೆಯಲ್ಲ 7-8 ವರ್ಷದ ಹಿಂದೆ ಬಂದಿದ್ದಕ್ಕೆ ಇಲ್ಲಿ ಹೆಂಗಿತ್ತು ಸಿಚುವೇಶನ್ ಅಂತ ಗೊತ್ತಿರ್ಲಿಲ್ಲ. ಈಗ ಬಂದಿದ್ದೀವಲ್ಲ, ಒಂದು ಐಡಿಯಾ ಸಿಕ್ಕಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಬರೀ ಕುಕ್ಕಿಂಗ್ ಅಷ್ಟೇ ಅಲ್ಲ, ಒಂದು ಹೋಲ್ ಡೇ ಈ ಜಾಗದಲ್ಲಿ ಪಿಕ್ನಿಕ್ ತರದ್ದು ಒಂದು ವಿಡಿಯೋ ಮಾಡ್ಕೊಂಡು ನೀರಿನ ಫ್ಲೋ ಅಲ್ಲಿ ಏನು ಡೇಂಜರ್ ಆ ತರ ಎಲ್ಲ ಏನಿಲ್ಲ. ಅಲ್ಲಿ ಏನಪ್ಪಾ ಅಂದ್ರೆ ತಲೆ ಕೊಡ್ತಾ ಬೀಳುತ್ತೆ, ಯಾರು ಕೊಚ್ಕೊಂಡು ಹೋಗೋ ಸಿಚುವೇಶನ್ ಎಲ್ಲ ಏನು ಇಲ್ಲ ಇಲ್ಲಿ. ಬಟ್ ಏನೇ ಅಂದ್ರೆ ನೀವು ಸೇಫ್ಟಿ ಮೆಜರಿಂದ ಬಂದು ತುಂಬಾ ರಿಮೋಟ್ ಜಾಗ ಆಗಿರೋದ್ರಿಂದ ಇಲ್ಲಿ ಯಾವ ಹೆಲ್ಪಿಗೆ ಯಾರು ಬರಲ್ಲ, ನೆಟ್ವರ್ಕ್ ಕೂಡ ಸಿಗಲ್ಲ. ಈ ಊರವ್ರಿಗೆ ಇದು ಕಾಮನ್ನು. ಬಟ್ ಹೊರಗಡೆಯಿಂದ ಎಲ್ಲರೂ ಏನಾದ್ರು ಕಪಲ್ಸ್ ಇವರು ಬರ್ತಾರೆ ಅಂದ್ರೆ ಸ್ವಲ್ಪ ರಿಮೋಟ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಸೇಫ್ಟಿ ನೋಡ್ಕೊಂಡು ಬರ್ಬೇಕಷ್ಟೇ. ಅದು ಬಿಟ್ರೆ ಬಾಯ್ಸ್ ಎಲ್ಲ ಬರ್ತೀವಿ ಅಂದ್ರೆ ನಮಗೆಲ್ಲ ಏನು ಸೇಫ್ಟಿ ಏನು ಬೇಡ. ಚೆನ್ನಾಗಿದೆ ಒಟ್ಟು ನೋಡಿ. ಅಂದ್ರೆ ಏನಂದ್ರೆ ಈ ಫಾಲ್ಸ್ ಹತ್ರ ವೈಡ್ ಆಗಿದೆ ಜಾಗ ಓಡಾಡೋದಕ್ಕೆ. ಕುಕ್ಕಿಂಗ್ ಮಾಡ್ತೀವಿ ಅಂತ ಹೇಳಿದ್ದನ್ನ ನೀವು ರೊಚ್ಚಿಗೆದ್ದು ಯಾರಾದರೂ ಬಂದು ಇಲ್ಲಿ ಗಿಟ್ಕೆ ಎಲ್ಲ ತೊಗೊಂಬಂದು ಬೆಂಕಿ ಹಚ್ಕೊಂಡ್ಬಿಟ್ಟಿರ. ಮತ್ತೆ ಫಾರೆಸ್ಟ್ ಏರಿಯಾದಲ್ಲಿ ಈ ಥರ ಜಾಗಗಳಲ್ಲಿ ಆ ಥರ ಫೈರ್ ಹಚ್ಚಂಗಿಲ್ಲ. ನಮ್ಮ ಹತ್ರ ಕುಕ್ಕಿಂಗ್ ಸ್ಟವ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೊಗೊಂಬಂದು ಮಾಡ್ಕೊಳ್ಳೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಏನಪ್ಪ ಅಂತಂದರೆ ತಂದವರು ಏನೇನು ತಂದಿರ್ತೀರೋ ಅದನ್ನ ಕ್ಲೀನಾಗೆ ಪ್ಯಾಕ್ ಮಾಡಿಕೊಂಡು ರಿಟರ್ನ್ ಹೋಗ್ತಾ ಎತ್ಕೊಂಡು ಹೋದ್ರೆ ಸಾಕು. ಇಲ್ಲೆಲ್ಲ ಗಲೀಜು ಮಾಡಬಾರ್ದು. ಒಂದು ಲೆವೆಲಿಗೆ ಕ್ಲೀನಾಗಿದೆ ಪೂರ್ತಿ ಫಾಲ್ಸು. ಬಟ್ ಒಂದು ಸ್ವಲ್ಪ ಜನ ಅಲ್ಲಿ ಅದು ಇದು ಲೇಸಿಂದು ಕವರು ಸ್ವಲ್ಪ ಡ್ರಿಂಕ್ಸ್ ಮಾಡಿರೋರು ಲೋಕಲ್ ಹೆಡ್ಸ್ ಎಲ್ಲ ಹಾಕೋಗಿದ್ದಾರೆ. ಫಿಶಿಂಗ್ ಬರ್ತಾರಲ್ಲ ಇಲ್ಲಿ ಪ್ರತಿ ನೋಡ್ಬಿಟ್ಟು ಇವಾಗ ಅನ್ಕೊಂಡಿರ್ತಾನೆ ಹೋಗ್ಬೇಕಾಗಿತ್ತು ಅಂತೇಳಿ. ಬಟ್ ಪ್ರದೀಗ್ ಏನಾಗಿದೆ ಅಂದ್ರೆ ಅದು ಬೇಡ ಬಿಡಿ. ಆಕ್ಚುಲ್ ರೀಸನ್ ಏನಿದೆ ಅಂದ್ರೆ ಪ್ರದೀಗ್ ಏನಾಗಿದೆ ಅಂದ್ರೆ ಬೇಡ ಅದು ಹೇಳ್ಬಾರ್ದು. ಇರ್ಲಿ ನೋಡಿ, ಇದು ಪ್ರಾಬ್ಲಮ್ ಆಗೋದು. ಇಂಪೀರಿಯಲ್ ಬ್ಲೂ IB ಇಟ್ಟಿದ್ದಾರೆ ಇಲ್ಲಿ. ಒಂದಷ್ಟು ಥರ್ಮೋಕೋಲು, ವಾಟರ್ ಬಾಟ್ಲು ಎಲ್ಲ ಹಾಕೋಗಿದ್ದಾರೆ ನೋಡಿ. ಜಲಕ್ರೀಡೆ ಏನೀಗ ಇಬ್ರಲ್ಲಿ ಯಾರು ಆಗ್ತೀರಿ ಅಂತನಾ? ಜಾಸ್ತಿ ಬಿಡ್ಬೇಕಂತೆ. ನೋಡ ಅವಂದು ನಂದು ನಾನು ಜಾಯ್ನ್ ಆಗ್ತೀನಿ. ಸೈಡ್ಕೊ ಕಾಂಪಿಟೇಷನಿಗೆ ನಾವು ಜಾಯ್ನ್ ಆಗಿದ್ದೀವಿ. ಯಾರ್ದು ಕಲ್ಲು ಜಾಸ್ತಿ ಪಿಚ್ ಬೀಳತ್ತೆ ಅಂತ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾನು ಅಶೋಕ ಅಭಿ 3 ಜನದಲ್ಲಿ ಯಾರು ಕಲ್ಲು ಜಾಸ್ತಿ ಮತ್ತೆ ಕಾಂಪಿಟೇಷನ್ ಬರೀ ಕಾಂಪಿಟೇಷನ್ ಏನು ಮಾಡ್ತೀರಾ? ಲಾಸ್ಟ್ ಆಗಲಿ ವಿನ್ ಆಗ್ಬೇಕಂತೆ. ಲೆಕ್ಕನೇ ಇಲ್ಲ ಅಷ್ಟೋಗಿದ್ದ ಮೇಲೆ ಗಾಡಿ ವಿನ್ ಆಗೋದು ಗ್ಯಾರಂಟಿ. 1 2 ಆಮೇಲೆ ನೀರು ನೀನ್ ಫೇಲ್ ಆಗ್ತೇ ಬಿಡು ಪಕ್ಕ. ನಾನು ತುಂಬಾ ಫೋರ್ಸಲ್ಲಿ ಎಸ್ಬಿಟ್ಟೆ. ತುಂಬಾ ಫೋರ್ಸಲ್ಲಿ ಎಸ್ತಿದ್ದಕ್ಕೆ ಪಿಚ್ ಬೀದ್ ಒಂದು ಲೆವೆಲಿಗೆ ಹೋಯ್ತು. ಅಶೋಕ್ ಒಂದು 6 ಹೋಯ್ತು, ನನ್ನ 4 ಏನೋ ಹೋಯ್ತು. ನೀನೇನೋ ಕ್ರಾಸಲ್ಲಿ ಹೊಡಿತಿದ್ದಾನೆ. 2 ಬಿದ್ದಿದ್ದು. ಸೆಕೆಂಡ್ ಚಾನ್ಸ್ ಸಪ್ರೇಟ್ ಆಗಿ ದ ಸೆಕೆಂಡ್ ರೌಂಡ್ ಬಿಗಿನ್ಸ್. ಫಸ್ಟ್ ಅಭಿ ಥ್ಯಾಂಕ್ ಯು. ಫಸ್ಟ್ ನಾನೇ ಆಯ್ತು ಎರಡೇ ಹೊಡ್ತಾ ಒಂದು ಕಲ್ಲೇ ಎದೊಳ್ತಾ ಇಲ್ಲ ಮೇಲೆ. ನಮ್ದು ಸೆಕೆಂಡ್ ರೌಂಡ್ ಅಲ್ಲಿ ಫ್ಲಾಪ್ ಆಗಿದೆ. 2 ವರ್ಷ ಹೋಗಿದೆ. ಈಗ ಅಶೋಕ್ ಅಂದು ಅಶೋಕ್ ಒಂದು ಈ ರೌಂಡ್ ಅಲ್ಲಿ 4 ಹೋಯ್ತು. ಸೊ ಸೆಕೆಂಡ್ ನಾನು, ಫಸ್ಟ್ ಅವನು. ಅಭಿ 0. 3rd ಪ್ಲೇಸಿಗೂ ಲಾಕಿಲ್ಲ ಅವನು. ಅವಿ ಅವನು ಎಷ್ಟು ಪಿಚ್ ಬಿತ್ತು? ಅಭಿ 5 ಅಭಿ ಈ ಸಲ ಅಭಿನೇ ಸ್ಟಾಪ್. 2 ರೌಂಡಲ್ಲೂ ಅಭಿನೇ ಸ್ಟಾಪ್. ನೋಡಿ ಇಲ್ಲಿ ನೆಪೋಟಿಸಮ್ ಎಲ್ಲ ಮಾಡ್ತಾ ಇದ್ದಾರೆ ಇವರು. 3 ಫ್ಲಾಪ್ ಆಯ್ತು ಒಪ್ಕೊಂತೀನಿ. ಯಾಕಂದ್ರೆ ಗಿಡ ಅಡ್ಡ ಬಂದು ಗಿಡ ಕೊಟ್ಬಿಡ್ತು. 3rd ರೌಂಡ್ ಅಲ್ಲಿ ಅಭಿಷೇಕ್ ಅವರು ಔಟ್ ಆಗಿದ್ದಾರೆ. ಫೈನಲ್ ರೌಂಡ್ ಇದು. ಅವರು ಡಿಸ್ಕ್ವಾಲಿಫೈಡ್ ಫ್ಲಾಪ್ ಆಗಿದೆಯಲ್ಲ ನೆಪೋಟಿಸಮ್ ಮಾಡ್ತಾ ಇದಾರೆ ಇಲ್ಲಿ. ಸೆಕೆಂಡ್ ರೌಂಡ್ ಆದ್ಮೇಲೆ ಮತ್ತೆ ಒಂದು ಟ್ರಯಲ್ ನೋಡಿದ್ದು. ಆ ಟ್ರಯಲ್ ಇಂದ ಹಿಡಿದು ಸೆಕೆಂಡ್ 3ರಲ್ಲೂ ಏನೋ ಹಿಂಗ್ ಕ್ರಾಸಲ್ಲಿ ಹೊಡಿತಾನೆ. ಕ್ರಾಸಲ್ಲಿ ಹೋಗಿ 2ನೇ ಸರಿ ಬಿದ್ದೋಗುತ್ತೆ ಅಷ್ಟೇ ಆಗಿರೋದು. ಸೊ ಕಾಂಪಿಟೇಷನ್ ನಮ್ಮಿಬ್ರು ಮಧ್ಯೆ. ಇಲ್ಲ ನಾನಿದ್ದೀನಿ ನೋಡಿ. ಹೋಗ್ಲಿ, ಒಂದು ವೈಟ್ ಕಾರ್ಡ್ ಎಂಟ್ರಿ ಕೊಡ್ತೀವಿ. ರೌಂಡಲ್ಲಿ ಯಾರು ಜಾಸ್ತಿ ಆಗ್ತಾರೆ ಅವರೇ ವಿನ್. ಅವರೇ ವಿನ್. ಕರೆಕ್ಟಾಗಿ ಕೌಂಟ್ ಮಾಡ್ಬೇಕು. 1 2
ಈ ರೌಂಡ್ ಅಲ್ಲಿ 3. ಅವ್ನು 3 ಸರಿ ಟ್ರೈ ಮಾಡಿದ್ಕೆ 3 ಹಾಕಿದಾನೆ. 2 3 4 5 ಓಕೆ ಹೋಗ್ಬಿಡ್ತದ. ಇದರಲ್ಲಿ ಅಶೋಕನೇ ವಿನ್ ಆಗಬೇಕು. ಅಷ್ಟಿಲ್ದೆ ಅವನಿಗೆ ನಾವು ಯಾವ್ದು ಕೋಚಿಂಗ್ ಅದು ಬಾಲರು ಕ್ರಿಕೆಟ್ ಕೋಚಿಂಗ್ ಎಲ್ಲ ಕಳ್ಸಿಲ್ಲ ನಾವು. ಕಳಿಸಿಲ್ಲ ಅದೊಂದು. ಬಟ್ ಅಶೋಕನೇ ಲೀಡಿಂಗ್ ಅಲ್ಲಿ ಇದ್ದಾನೆ. ಬಟ್ ಟ್ರೈ ಮಾಡೋಣ. ಯಾವ್ದೋ ಇದ್ರ ಕಲ್ತ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಐ ಆಮ್ ನಾಟ್ ಗಿವಿಂಗ್ ಅಪ್. ನಂದು ಈಕ್ವಲ್ 6 ಔಟ್ ಆಫ್ 6. ಇಬ್ರದ್ದು ಟೈ ಆಯ್ತು. ಮತ್ತೆ 6 7 ಹೋಗಿದ್ದು ನಿಯತೆಗಳು. 6 ಅಶೋಕ್ ಅಂದು 6 ನಂದು 6 ಟೈ ಆಗಿದೆ ಇಬ್ರದ್ದು. ನಂದು ಮತ್ತೆ ಅಶೋಕ್ ಅಂದು ಇಬ್ರದ್ದು 6 ಪಿಚ್ ಬಿದ್ದು ಟೈ ಆಗಿರೋದ್ರಿಂದ ಈಗ ಇದು ಫೈನಲ್ ರೌಂಡ್. ಅದು ಟೈ ಆಯ್ತು. ಇದು ಒಂಥರ ಸೂಪರ್ ಓವರ್ ಥರ. 5 ಜಾಸ್ತಿ ಹೋಗಿದೆ. ದಡ ಮುಟ್ಟಿದ ಮೇಲೆ ಇಲ್ಲಿಗೆ ಅಶೋಕ ಗೆದ್ದಿಯಾನೆ. ಬನ್ನಿ ಬನ್ನಿ. ಈ ರೌಂಡ್ ಅಲ್ಲಿ ಫೈನಲ್ ಅಲ್ಲಿ ಕ್ಲಿಯರ್ ಆಗಿ ಅಶೋಕ್ ಅವರು ವಿನ್ನರ್ ಆಗಿದ್ದಾರೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಹಾಗಾಗಿ ನಮ್ ಕಡೆಯಿಂದ ನಮ್ಮ ಸೋತಿರುವಂತ ಫಸ್ಟ್ ಅಭಿಷೇಕ್ ಅವರು ಕಿರೀಟ ಆಗ್ತಾ ಇದ್ದಾರೆ ಅಶೋಕ್ ಅವರಿಗೆ. ಏನು ಕಲ್ಲು ತೂರಾಟ ಸ್ಪರ್ಧೆಯಲ್ಲಿ ಮೊದಲು ಬಂದಂತ ನಿಮಗೆ ಧನ್ಯವಾದಗಳು. ನೀನು ಧನ್ಯವಾದಗಳು ಅಶೋಕ್ ಅಂತ ಹೇಳೋ. ಧನ್ಯವಾದಗಳು ಅಶೋಕ್ ಅವರೇ, ನಿಮಗೆ ಧನ್ಯವಾದಗಳು. ಕಿರೀಟ ಹಂಗಂತ ನೀವು ಸೆಕೆಂಡ್ ಬಂದಿರೋರ್ನು ಕಡೆಗಣಿಸೋದಿಕ್ ಆಗಲ್ಲ. ಯಾಕಂದ್ರೆ ನಾವು ಸೂಪರ್ ಓವರ್ ವರ್ಗೂ ತಗೊಂಡ್ ಹೋಗಿದೀವಿ ಕಾಂಪಿಟೇಷನ್. ಸಚಿನ್ ಬಂದಿದ್ದೇನೆ. ಸಚಿನ್ ಆಗ್ತಾ ಇದೀವಿ ನಾವು. ಏನೋ ಕಿರೀಟ ಮಾಡಿದ್ಯಾ? ಹೊಡೆದೋಯ್ತಲ್ಲ ಕಿರೀಟ. ಸೆಕೆಂಡಿಗೆಲ್ಲ ಇಷ್ಟೇ ಕೊಡೋದು. ಅಶೋಕನ್ ಸೈಜಿಗೆ ಆ ಕಿರೀಟ, ನನ್ನ ಸೈಜಿಗೆ ಈ ಕಿರೀಟ. ಸೆಕೆಂಡ್ ಬಂದವ್ರನ್ನ ಯಾವತ್ತೂ ಮರಿಬಾರ್ದು. ನಾನು ಸೆಕೆಂಡ್ ಅಂತ ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಅಂತ ಟಫ್ ಟೈಮಲ್ಲಿ ಅವನು 6 ಪಿಚ್ ಹಾಕಿದಾಗ ನಾನು 6 ಪಿಚ್ ಹಾಕಿದ್ದೀನಿ. ನಾನು ಪ್ರತಿ ಸಲ ಹಾಕ್ದಾಗ್ಲೂ 5 ರಿಂದ 6 ಹಾಕಿದ್ದೀನಿ. ಅವನು ಒಂದೇ 6 ಹಾಕಿದ್ದಾನೆ. ಅಶೋಕನ ಭುಜ ಬಲ ನೋಡಿ, ನಮ್ದು ಭುಜ ಬಲ ನೋಡಿ, ಇಬ್ರದ್ದು ಈಕ್ವಲ್ ಮಾಡೋದಿಕ್ಕಾಗತ್ತಾ? ಅದು ಈಕ್ವಲ್ ಇದೆ. ಇಲ್ಲಿಗೆ ಸ್ಪರ್ಧೆಯ ಮುಕ್ತಾಯವಾಗಿದ್ದು ಎಲ್ಲರೂ ಈಗ ಶಕ್ತಿ ತಗೊಳ್ಳೋದಿಕ್ಕೆ ಮಂಡಗದ್ದೆ ಮೀನ್ ತಿನ್ನೋದಿಕ್ಕೆ ಹೋಗ್ತಾ ಇದೀವಿ. ಭಾಷಿಷ ನೀನು ಬಾ. ಏನು ಹಂಗೆ ಕರಿತೀಯ? ನಾಯಿ ಕರೆದಂಗೆ. ನಾಯಿ ಕರೆದಂಗೆ. ಅದಕ್ಕೂ ಡಿಬೇಟ್ ಮಾಡ್ಬಿಟ್ರಿ. ನಾಯಿ ಅಂತ ಒಪ್ಕೊಂತ ಇದ್ದಾನೆ. ಅಶೋಕ್ ಹಂಗಿಲ್ಲ. ಇವನು ನಾಯಿಂದ ಕಲ್ತೇನೆ. ಯಾರಾದ್ರೂ ಏನಿದು ಕಲ್ಲು ತೂರಾಟ ಗೇಮ್ ಎಲ್ಲ ಆಡ್ತಿದ್ದಾರೆ ಚಿಕ್ಕ ಮಕ್ಳು ತರ, ಇಷ್ಟು ದೊಡ್ಡವರಾದ್ರು ಅಂತ ಅನ್ಕೊಂಡ್ರೆ ಅದರಲ್ಲಿ ಏನೂ ತಪ್ಪಿಲ್ಲ. ಮೆಚ್ಯೂರ್ಡ್ ಆಗಿರೋದು ಅದು ಬೇರೆ ವಿಚಾರಗಳಲ್ಲಿ. ನೇಚರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಬಂದಾಗ ಅಥವಾ ಫ್ರೆಂಡ್ಸ್ ಜೊತೆ ಇದ್ದಾಗ ನಾವು ಯಾವತ್ತೂ ಚಿಕ್ಕ ಮಕ್ಳು ಥರ ಇರಬೇಕು. ಸೊ ಅದಕ್ಕೆ ಯಾವ ಮೂಮೆಂಟ್ನು ಮಿಸ್ ಮಾಡ್ಕೋಬಾರ್ದು. ಅದೆಲ್ಲ ಚೈಲ್ಡ್ಹುಡ್ಡಲ್ಲಿ ಇತ್ತು, ಈಗೆಲ್ಲ ಅದು ಮಾಡ್ತೀವಿ ಅಂದರೆ ಮತ್ತೆ ಸಿಗಲ್ಲ. ಈ ಥರ ನಮ್ಮ ಫ್ರೆಂಡ್ಸ್ ಜೊತೆ ಬಂದಾಗಲೇ ಮತ್ತೆ ಸಿಗೋದು. ಸೊ ಆ ಥರ ಅದಕ್ಕೆಲ್ಲ ಜಡ್ಜ್ ಮಾಡ್ಕೊಂಡು ಕುತ್ಕೋಬೇಡಿ. ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನ ನೀವು ಮಾಡಿ. ವೀಕೆಂಡ್ ವಿತ್ ರಮೇಶ್. Being normal is bored. That's why I'm crazy. ವಾವ್, ವಾಟ್ ಎ ಇಂಗ್ಲಿಷ್. ಅದು ಎಸ್ಪೆಷಲಿ ನಮ್ಮ ಅಶೋಕ ತರ ಸಂಕೋಚ ಪಡೋರು ತುಂಬಾ ಜನ ಇರ್ತಾರೆ. ಇಂಟ್ರೋವರ್ಟ್ ಅಶೋಕ ನಮ್ ಜೊತೆ ಎಲ್ಲ ಇದ್ದಾಗ ಹೊಚ್ಚಿಗೆ ಇದ್ದಿರ್ತಾನೆ, ಅದು ಬೇರೆ. ಹೋಟ್ಲಲ್ಲಿ ಇಡ್ಲಿ ಸಾಂಬಾರ್ ಕೇಳಕ್ಕೂ ಕೂಡ ಇಂಟ್ರೋವರ್ಟ್ ನೀನು ಕೇಳು ಅಂತ ನಮ್ಮನ್ನ ಕಳಿಸ್ತಾನೆ. ಕಾಲು ಎಳಿಬೇಕಂತ ಈ ತರ ಎಲ್ಲ. ಇನ್ನು ಅವಿಯವ್ರ ಬಗ್ಗೆ ಬಂದ್ರೆ ಅವಿಯವರು ಬಾಯಿ ಬಿಡೋದೇ ದೊಡ್ಡ ವಿಚಾರ. ಆ ಲೆವೆಲಿಗೆ ಇಂಟ್ರೋವರ್ಟು. ಬಟ್ ಒಂದೊಂದು ಪಂಚ್ ಕೊಟ್ರೆ ಮಧ್ಯದಲ್ಲಿ, ಅದು ಈಗಲ್ಲ, ಮೌಂಟೇನ್ ಡ್ಯೂ ಕುಡ್ದಾಗ ಒಂದು ಪಂಚ್ ಬರತ್ತೆ. ಆ ಪಂಚ್ ಟೈಮಲ್ಲಿ ನೀವು ನೋಡಬೇಕು. ಆ ಥರ ಶಕ್ತಿ ಬಂದಿರುತ್ತೆ. ಅಶೋಕ್ ಅಲ್ಲ, ನಾವು ಇವನು ಯಾರು ನಿಲ್ಲಕ್ಕಾಗಲ್ಲ ನಮ್ಮ ಅವಿನಾಶ್ ಅವರ ಮುಂದೆ. ಆಕ್ಚುಲಿ ನಮ್ಮ ಜೊತೆ ಸ್ಟಾರ್ಟಿಂಗ್ ಅಲ್ಲಿ ಪರಿಚಯ ಆದಾಗ ಅಶೋಕನು ಹಿಂಗೆ ಇದ್ದ ನಮ್ಮ ಜೊತೆ ಸೇರಿ ಈಗ ಒಂದು ಲೆವೆಲಿಗೆ ಮಾತಾಡೋದು ಕಲ್ತೇನೆ. ತಪ್ಪೇನಿಲ್ಲ ಅಶೋಕ್ ಅವ್ರು, ಎಲ್ಲಿ ಶೋಷಣೆ ಆಗ್ತಿದೆ ಅಲ್ಲಿ ಧ್ವನಿ ಎತ್ತಿದ್ರು ತಪ್ಪೇನಿಲ್ಲ ಅಲ್ವಾ? ಹೌದು. ಈಗ ಆಕ್ಚುಲಿ ಶೋಷಣೆ ಅಶೋಕಂಗೆ ಮಾಡ್ತಿದ್ವಿ ನಾವೆಲ್ಲ ಸೇರಿ. ನೋಡಿ, ಇದೆಲ್ಲ ಹೊಸ ಟ್ರೆಂಡ್ ಬಂದ್ಬಿಟ್ಟಿದೆ. ದೃಷ್ಟಿಗೆ ಬೆಲ್ಲಂತೆ. ನಾವು ಇದೆಲ್ಲ ನಂಬೋದಿಲ್ಲ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಪ್ಪು ದಾರ ಇಟ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಕಟ್ಟಿದ್ರೆ ಮುಗಿದು ಬಿಡ್ತು. ಬಟ್ ಆದರೂ ಏನೋ ನಮ್ಮ ಅಭಿ ಅವ್ರ ಖುಷಿಗೆ ಯಾರೋ ಕೊಟ್ಟರು ಅಂತ ಆಗ್ತಾ ಇದ್ದಾರೆ. ಇಲ್ಲಿ ಸೈಲೆನ್ಸರ್ ಕೆಳಗಡೆ ಹಾಕಿಟ್ಟಿದ್ದಾನೆ. ನೀನು ತಲೆನೇ ಎತ್ತಿಲ್ಲ ಅಂದ್ರೆ ಎಲ್ಲಿಂದ ಕಾಣಿಸ್ತಾನೆ. ಮಂಡಗದೆ ಬಂದ್ವಿ, ಒಳ್ಳೆ ಮೀನು ಊಟ ಮಾಡೋಣ. ಲೆಮನ್ ಬೇಕು, ಲೆಮನ್. ಅಶೋಕ್ ಅವರೇ, ಈ ವೀಕು ಟೇಸ್ಟಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ? ಹೆಂಗಿದೆ ಟೇಸ್ಟು? ಹೋದ ವಾರಕ್ಕಿಂತ ಸ್ವಲ್ಪ ಡಲ್ ಅನಿಸ್ತಾ ಇದೆ. ಎಲ್ಲ ಅನಿಸ್ತಾ ಇದೆಯಾ?
ಯಾಕಂದರೆ ಟೈಮಿಂಗ್ಸು ಡಲ್ ಆಗಿದೆ, 4 ಗಂಟೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾನೇನು ಪ್ರಿಫರ್ ಮಾಡೋದಂದರೆ ಯೂಶಲಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಈ ತವಾ ಫ್ರೈ ಜೊತೆಗೆ ಈ ರವಾ ಫ್ರೈ ಇದೆಯಲ್ಲ, ಮಂಡ್ಗದೆ ಬಂದು ಡೆಫಿನೆಟ್ಲಿ ಇದು ರವೆಯಿಂದ ಮಾಡಿರ್ತಾರೆ. ಇದನ್ನ ಟೇಸ್ಟ್ ಮಾಡಿ ಸಕ್ಕತ್ತಾಗಿರುತ್ತೆ. ಮುರುಡೇಶ್ವರದಲ್ಲಿ ಸಿಲ್ವರ್ ಫಿಶ್ ಸಿಗೋದು ಗೊತ್ತಾ, ಆ ಟೈಪಲ್ಲಿ ಬರುತ್ತೆ ಇದು, ತುಂಬ ಚೆನ್ನಾಗಿರುತ್ತೆ. ಸೊ ಇನ್ಕ್ಲೂಡಿಂಗ್ ಮೀ ಸತತ 1 ತಿಂಗಳ ಕಾಲ ಗಣಪತಿ ಹಬ್ಬದವರೆಗೂ ನಾನ್ ವೆಜ್ ಕಂಟ್ರೋಲ್ ಮಾಡಿ ಮಾಡಿ ಸಾಕಾಗಿ, ಅದಕ್ಕೆ ಫಸ್ಟು ನಾನ್ ವೆಜ್ಜಿಂದು ಫೀಲ್ ತೊಗೊಳಕ್ಕೆ ಅಂತ ಬ್ಯಾಕ್ ಟು ಬ್ಯಾಕ್ ಮಂಡ್ಯದೇ ಬರ್ತಾಯಿದ್ದೀವಿ. ನಾನು 1 ತಿಂಗಳು, ನಮ್ಮ ಅಶೋಕ 1 ತಿಂಗಳು 5 ದಿನ, ಇವನು 1 ತಿಂಗಳು 21 ದಿನ, 1 ತಿಂಗಳು 21 ದಿನ, ಈ ಥರ ಕೆಟಗರಿ ಇದ್ದಾರೆ. ಲೈಫ್ ಟೈಮ್ ವೆಜಿಟೇರಿಯನ್ ಅವನೇನಿಲ್ಲ, ಬಟ್ ನಾವೆಲ್ಲ ಬಡ್ದು ಬಾಯಿಗೆ ಹಾಕೊಳ್ಳೋ ವಂಶದಲ್ಲಿ ಹುಟ್ಟಿರೋ ಅಂಥವ್ರು. ಬಟ್ ಆದರೂ ನಮ್ದು ಏನೋ ಒಂದು ಪೂಜೆ ಪುನಸ್ಕಾರ ಅಂತ ಬಂದಾಗ ಅದನ್ನೆಲ್ಲ ಫಾಲೋ ಮಾಡ್ತೀವಿ. ಸೊ ಸಂಪಾಗಿ ಒಳ್ಳೆ ಮೀನು ಊಟ ಮಾಡಿದ್ವಿ ಮಾರ್ರೆ. ಬೀಡ ಹಾಕೊಡಿ ಅಲ್ಲ, ಸ್ವೀಟ್ ಬೀಡ ಹಾಕಿದ್ದೀನಿ, ಅದಕ್ಕೆ ತಂಪಾಗ್ತಿದೆ. ಎಗ್ ರೈಸ್ ಮಾತ್ರ ಸೀರಿಯಸ್ಲಿ ಸುಮ್ಮನೆ ಹೇಳೋದಲ್ಲ, ಎಗ್ ರೈಸ್ ಮಾತ್ರ ಈ ಪರ್ಟಿಕ್ಯುಲರ್ ಈ ಹೋಟ್ಲಲ್ಲಿ ಮಂಡಗದ್ದೆ ಫಿಶ್ ರೆಸ್ಟೋರೆಂಟಲ್ಲಿ ಸಕ್ಕತ್ತಾಗಿರುತ್ತೆ. ಅಮೃತ ಅಮೃತ. ಫಿಶ್ ಚೆನ್ನಾಗಿಲ್ಲ ಅಂತ ಇಲ್ಲ, ಫಿಶು ಸಕ್ಕತ್ತಾಗಿರುತ್ತೆ. ಫಿಶ್ ಬಗ್ಗೆ ಅದೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಎಗ್ ರೈಸು 2 ಥರದ ಎಗ್ ರೈಸ್ ಮಾಡಿಕೊಟ್ರು, 2 ಚೆನ್ನಾಗಿತ್ತು. 2 ಥರದ ಫಿಶ್ ತುಂಬ ಚೆನ್ನಾಗಿತ್ತು. ರೈಸಲ್ಲಿ ಎಗ್ ರೈಸ್ ಸಕ್ಕತ್ತಾಗಿತ್ತು. ಮಂಡ್ಗದ್ದೆಯಿಂದ ಸೀದಾ ಸ್ಪೆಕ್ಸ್ ಅಡ್ಡಕ್ಕೆ ಶ್ರೀ ಆಪ್ಟಿಕಲ್ಸ್, ನಮ್ಮ ಅಡ್ಡ. ಇನ್ನೊಬ್ರು ಮುಖ್ಯ ಅತಿಥಿ ಏನೋ ಆಗಿದೆ ಅಂದವಲ್ಲ, ಅವ್ರು ಬರ್ತಾರೆ ಈಗ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ನಾವು ಬೆಳಗ್ಗೆಯಿಂದ ಒಬ್ಬರು ವ್ಯಕ್ತಿ ಯಾವುದೋ ಒಂದು ರೀಸನಿಗೆ ಬಂದಿಲ್ಲ, ಒಂದು ಇಂಪಾರ್ಟೆಂಟ್ ರೀಸನಿಗೆ ಅಂತ ಹೇಳಿದ್ವಲ್ಲ, ಆ ವ್ಯಕ್ತಿ ಇಲ್ಲೇ ಇದ್ದಾರೆ ನೋಡಿ. ಅವ್ರ ಹತ್ರನೇ ಕೇಳಿ ಏನ್ ರೀಸನ್ ಅಂತ. ಆಕ್ಚುಯಲ್ ರೀಸನ್ ಪ್ರದೀಪ್ ಅವರೇ, ಮಿಸ್ಟರ್ ಪ್ರದೀಪ್ ಅವರೇ. ಕೊಟ್ರೆ ಯಾರು ಬದುಕ್ತಾರೆ ಸರ್? ಯಾರು ಬದುಕ್ತಾರೆ? ಸೊ ಅದೇನ್ ರೀಸನ್ ಅಂತ ನೀವೇ ಹೇಳ್ಬಿಡಿ. ನೈಟು ಬಾಲಿಗೆ ಬೈಕ್ ರೈಡ್ ಮಾಡಿದ್ದೆ, ಸೊ ನಿದ್ದೆ ಇರಲಿಲ್ಲ, ಹಂಗಾಗಿ ಇವತ್ತು ಹೋಗಿ. ಬಾಲಿ ಎಲ್ಲಿದೆ ಅಂತ ಗೊತ್ತಾ ಮ್ಯಾಪ್ ಅಲ್ಲಿ? ಎಲ್ಲಿದೆ ಬಾಲಿ? ಎಲ್ಲಿದೆ? ದೇಶದಲ್ಲಿ ಅಂತ. ನಮ್ಮ ದೇಶದಲ್ಲಂತೂ ಇಲ್ಲ, ಅದು ಇಲ್ಲೇ ಪಕ್ಕದ ದೇಶದಲ್ಲಿ ಗಾರ್ಡನ್ ಏರಿಯಾದಲ್ಲಿ ಬಾಲ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಹೋಗಿ ಬಾಲಿಗೆ ಅಲ್ಲ. ಅವ್ನು ಯಾರು ಇದು ಮದ್ವೆ ಆಗಿರೋ ಹೆಂಡತಿ ಮತ್ತವಳು ಇನ್ನೊಂದು ಚಿನ್ನು ಏನ್ ಕಮ್ಮಿ ಮಾಡಿದೀನಿ ಬಗರಿ. ಚಿನ್ನು ಬಂದ್ಬಿಡು, ಬರ್ತಾಳೆ ನಮ್ ಚಿನ್ನು. ಅವಳು ಕೇಳಿ ನನ್ ಫ್ಲೇವರ್, ಅವಳು ಯಾವತ್ತೂ ಅಷ್ಟೇ ನನ್ ಫ್ಲೇವರೇ ಅವಳು. ಏನದು ಹೇಳು, ಇಲ್ಲಿ ಹೇಳು, ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಆಗತ್ತೆ. ಫಿಟ್ ಅಂಡ್ ಫ್ರೆಶ್, ಸ್ವೀಟ್ ಅಂಡ್ ಫ್ರೆಶ್ ಅಲ್ಲ. 10% ಡಿಸ್ಕೌಂಟ್ ಇದೆಯಾ? ನಮ್ಮ ಮೇಲೆ ಇನ್ನೊಬ್ಬ ಡಾನ್ ಬಂದ, ಮಷಿನ್ ಜಾಕಿ. ಹಾ ನೋಡಲ್ಲ, ಅವನು ಎಷ್ಟು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ. ಮಷಿನ್ ಜಾಕಿ ಪಬ್ಲಿಕ್ ಟಿವಿ. ಹುಷಾರಾಗಿ ಹಿಡ್ಕೊ. ನನಗೂ ಊಟ ಏನು ಬರಲ್ಲ, ಏನ್ ಕಣ. ಹಂಗೆ ಕೇಳತ್ತೆ, ಮಾತಾಡೋ. ನೋಡಿ, ಇವನಿಗೆ ಯಾರೋ ಪಾಂಪ್ಲೆಟ್ ಕೊಟ್ಟು ಕಳಿಸಿದ್ದಾರೆ ಪ್ರಮೋಷನ್ ಮಾಡೋದಕ್ಕೆ. ಎಷ್ಟು ನಿಯತ್ತಾಗಿ ಮಾಡ್ತಿದ್ದಾನೆ. ಇವ್ರು ಯಾವ ಲೆವೆಲಿಗೆ ಅಪ್ಗ್ರೇಡ್ ಇದ್ದಾರೆ ಅಂದರೆ, ಆಲ್ರೆಡಿ ಇವರೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಾರಂತೆ. ಯಾವ ನಿಮ್ಮ ಚಾನಲ್ ಏನೋ ಡಿ ಪಿ ಹೆಂಗಿದೆ ತೋರಿಸಿ ನನಗೆ. ಹಾಂ, ಇಲ್ಲೇ ಇದೆಯಲ್ಲ R15, ಅಲ್ಲೊಂದಿದೆ ನೋಡು, ಅಲ್ಲೊಂದು. ಹಾಂ ಹಾಕ್ತೀನಿ. ಬೇಡವಾ? ಹೌದಾ? ಏನಕ್ಕೆ, ಏನ್ ಮಾಡಿದ್ಯಾ ಅಂತದು? ಪಾಂಪ್ಲೆಟ್ ಅನ್ಸ್ತಿದ್ದಾರೆ ಅಂತ. ಹಾ ಗೊತ್ತಾಯ್ತು ಬಿಡು. ಅಲ್ಲಿ ಆ ಅಣ್ಣನ ಹತ್ರ 10 ರೂಪಾಯಿ ಇಸ್ಕೊಂಡು ಪಾಂಪ್ಲೆಟ್ ಅನ್ಸ್ತೀಯ ನೀನು ಅಂತ ನಮ್ಮ ಡೀಲ್ ಮಾಡ್ಬಿಡ್ತಾರೆ ನಿನಗೆ ಅಂತ. ಈಗ ಹಾ ತುಂಬಾ ಸರಿ ಅದೆಲ್ಲ ಇರ್ಬೇಕಣ್ಣ, ಕಲಿಯಬೇಕಾದ್ರೆ ಎಲ್ಲರೂ ಬೀಳ್ತಾರೆ. ನೀನ್ ಸೈಕಲಿಂದ ಬಿದ್ದಿಯ ತಾನೆ, ಹಂಗೆ ನಾವು ಸೈಕಲಿಂದ ಬಿದ್ದು ಆಮೇಲೆ ಬೈಕಿಂದ ಬಿದ್ದು ಬೈಕಲ್ಲಿ. ನೋಡಿ, ಈಗ ಅಬ್ಬಿಗುಂಡಿ ಫಾಲ್ಸ್ ಇಂದ ಥೈಲ್ಯಾಂಡ್ ಪ್ಲಾನ್ ಆಗ್ತಿದೆ. ಅಲ್ಲೊಬ್ಬ ಪಾಸ್ಪೋರ್ಟ್ ಖರ್ಚೆಲ್ಲ ಎಷ್ಟು ಬರುತ್ತೆ ಏನು ಎತ್ತ ಎಲ್ಲ ವೆರಿಫಿಕೇಶನ್ ಮಾಡ್ತಾ ಇದ್ದಾನೆ. ಇವನಿಗೆ ಇಲ್ಲಿ ಬಸ್ಸಿಗೆ ಟೈಮ್ ಆಗಿದೆ ಅಂತ. ಇವಾಗ ಥೈಲ್ಯಾಂಡ್ ಇಂದು ಡಿಸ್ಕಷನ್ ಆಮೇಲೆ ನಡೆಸೋಣ. ಫಸ್ಟ್ ಇವರಿಗೆ ಬಸ್ ಅಡ್ಡ ಹಾಕಿ ಕಳ್ಸೋಣ. ಹೊನ್ನಾಳಿ ಹುಡುಕಿ ಬಸ್ ಹಚ್ತಾ ಇದೀವಿ ಅಣ್ಣ. ಇವ್ರ ಹತ್ರ ಡಬಲ್ ಚಾರ್ಜ್ ತಗೊಳ್ರಿ ಅಣ್ಣ. ನೋಡು, ಸ್ಟೇಯಿಂಗ್ 3 ಸ್ಟಾರ್ ಹೋಟ್ಲ್ ಇದೆ, ಕ್ಯಾಬ್ಸ್ ಓಡಾಡೋಕ್ಕೆ, ಊಟ, ಪ್ಲೇಸು
ಅಲ್ಲಿ ಎಲ್ಲರಿಗೂ ಬುಕ್ಕಿಂಗ್ ಆಗಿರುತ್ತೆ, ಹಂಗಾಗಿ ಅವ್ರಿಗೆ ಕಡಿಮೆ ಬೀಳುತ್ತೆ. ನಾವು ಹೋಗ್ತೀವಿ ಅಂದ್ರೆ ನಮಗೆ ಜಾಸ್ತಿ ಬೀಳುತ್ತೆ. ಅಣ್ಣವರು ಇವತ್ತು ಅಬ್ಬಿಗುಂಡಿ ಫಾಲ್ಸಿಗೆ ಬಂದಿಲ್ಲ, ಥೈಲ್ಯಾಂಡ್ ಬಗ್ಗೆ ಡಿಸ್ಕಷನ್, ಸೀರಿಯಸ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತಿರೋದು ಅವರು ಒಬ್ನೇ ಹೋಗ್ತೀನಿ ಅಂತ, ಅದಕ್ಕೆ ದುಡ್ಡು ಜಾಸ್ತಿ ಖರ್ಚ್ ಆಗುತ್ತೆ, ಪ್ಯಾಕೇಜ್ ಅಂತ. ಒಬ್ನೇ ಹೋಗ್ತೀನಿ ಅಂತ ಥೈಲ್ಯಾಂಡ್ ಪ್ಲಾನ್ ಮಾಡಿದ್ದೆ ಅವನು, ನಾನು ಹೇಳೇ ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ, ಫಸ್ಟು ನಮ್ಮ ಕರ್ನಾಟಕದಲ್ಲಿರೋ ನಮ್ಮನೆ ಬಾಗಿಲುಗಳಲ್ಲಿರೋ ನಮ್ಮ ಪ್ಲೇಸಿಗೆ ಹೋಗೋಣ, ಅಲ್ಲಿಗೆ ಬನ್ನಿ, ಆಮೇಲೆಲ್ಲ ಪ್ಲ್ಯಾನ್ ಮಾಡೋಣ ಅಂತ. ಬಟ್ ಹೇಳೋಕ್ಕಾಗಲ್ಲ, ಸಡನ್ನಾಗಿ ಇಲ್ಲಿಂದ ಅಲ್ಲಿವರೆಗೂ ಪ್ಲ್ಯಾನ್ ಆದರೂ ಆಯಿತು. ಬಟ್ ಅದಕ್ಕೆ 70,000 ಬೇಕು, 70,000 ರೆಡಿ ಮಾಡ್ಕೊಂಡು ಮತ್ತೆ ಸಿಗೋಣ. ಸೊ ಈ ನಮ್ಮ ಥೈಲ್ಯಾಂಡಿನ ಡಿಸ್ಕಷನ್ ನೆಕ್ಸ್ಟು ಎಲ್ಲಿವರೆಗೂ ಹೋಗುತ್ತೆ, ಏನೇನೆಲ್ಲ ಆಗತ್ತೆ, ಪಾಸ್ಪೋರ್ಟ್ ಮಾಡಿಸ್ತೀವೋ ಇಲ್ವೋ ಅನ್ನೋ ಅಪ್ಡೇಟ್ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗತ್ತೆ. ಅದಕ್ಕೆ ನಮ್ಮ ಪಾಸ್ಪೋರ್ಟು ರೆಡಿ ಮಾಡಿಸೋರು ಇಲ್ಲೇ ಇದ್ದಾರೆ ನೋಡಿ, ಎಲ್ಲ ಹೆಂಗೆ ರೆಡಿ ಆಗಿದ್ದಾರೆ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಸಿಚುವೇಶನ್ ಇಲ್ಲಿವರೆಗೂ ಬಂದಿರತ್ತೆ, ಏನೇನೆಲ್ಲ ಆಗತ್ತೆ ಅನ್ನೋದನ್ನ ಮುಂದಿನ ಬ್ಲಾಗಲ್ಲಿ ನೋಡ್ತೀರಾ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.